ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ 3.0 ಅಡಿಯಲ್ಲಿ ಉಚಿತವಾದ ಗ್ಯಾಸ್ ಕನೆಕ್ಷನ್ನ ಪಡೆಯಲು ಆನ್ಲೈನಲ್ಲಿ ಅರ್ಜಿ ಆಹ್ವಾನ ಆಗಿದೆ. ನೀವು ಸಂಬಂಧಪಟ್ಟ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗ್ದೇ ಮನೆಯಲ್ಲೇ ಕೂತು ಕೂಡ ಆನ್ಲೈನಲ್ಲಿ ನೀವು ಈ ಒಂದು ಉಚಿತ ಗ್ಯಾಸ್ಗೆ ಅರ್ಜಿನ ಸಲ್ಲಿಸ್ಬೋದು. ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ನೀವೇ ಕೂಡ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು PMUI ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೊದಲಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡೋದಾಯಿತು ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ರೀತಿ ಒಂದು ಪಾಪಪ್ ಅಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೆ. ದ ಅಪ್ಲಿಕೆಂಟ್ ಮಸ್ಟ್ ಬಿ ವುಮೆನ್, ಅಂದರೆ ಹೆಂಗಸ್ರಿಗೆ ಮಾತ್ರ ಈ ಯೋಜನೆಗೆ ಲಾಭ ಪಡಿಬೋದು. 18 ವರ್ಷ ಮಿನಿಮಮ್ ಆಗಿರಲೇಬೇಕು. ಹಾಗೆ ನಿಮ್ಮ ಹತ್ರ ಯಾವುದೇ ಗ್ಯಾಸ್ ಕನೆಕ್ಷನ್ ಇರಬಾರ್ದು, ಅಂಥವ್ರು ಅರ್ಜಿ ಸಲ್ಲಿಸ್ಬೋದು. ಹಾಗೆ ಏನೇನು ದಾಖಲಾತಿಗಳು ಬೇಕು ಅಂದರೆ ನಿಮ್ಮ ಬಳಿ KYC ಫಾರ್ಮ್ ಇರಬೇಕು, ಮತ್ತು ನಿಮ್ಮ ಹತ್ರ ಆಧಾರ್ ಕಾಪಿ ಇರಬೇಕು, ಮತ್ತು ನಿಮ್ಮ ಕುಟುಂಬ ಸದಸ್ಯರ ಆಧಾರ್ ಕಾಪಿನೂ ಕೂಡ ಜೊತೆಲಿ ಇಟ್ಕೋಬೇಕಾಗ್ತದೆ. ಹಾಗೆಯೇ ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ಡಿಕ್ಲರೇಷನ್ ಅಂತ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದೆ. ಈ ಒಂದು ಫಾರ್ಮ್ ನಿಮ್ಮ ಹತ್ರ ಇರಬೇಕಾಗ್ತದೆ. ಇಷ್ಟು ದಾಖಲಾತಿಗಳು ನಿಮ್ಮ ಜೊತೆಲಿ ಇಟ್ಕೊಂಡಿದ್ರೆ ನೀವು ಇಲ್ಲಿ ಸಂಪೂರ್ಣವಾಗಿ ಅರ್ಜಿನ ಸಲ್ಲಿಸ್ಬೋದು. ಸಂಪೂರ್ಣವಾಗಿ ಮುಂದೆ ನಾನು ತಿಳಿಸ್ಕೊಡ್ತೀನಿ, ಆ ರೀತಿ ನೀವು ಫಾಲೋಅಪ್ ಮಾಡ್ಕೊಳ್ಳಿ. ಆನಂತರ ನಿಮಗೆ ನೆಕ್ಸ್ಟ್ ಆಪ್ಷನ್ ಇದೆ ಬೆನಿಫಿಟ್ ಆಫ್ ಕಸ್ಟಮರ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದು 3ನೇ ಆಪ್ಷನ್ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು 2050 ರೂಪಾಯಿದು 14.2 kg ಸಿಲಿಂಡರ್ ಸಿಗುತ್ತೆ. ಹಾಗೆ ನಿಮ್ಮದು 5 kg ಇತ್ತು ಅಂದರೆ 1300 ರೂಪಾಯಿ ನಿಮಗೆ ಉಚಿತವಾಗಿ ಸಿಗುತ್ತೆ. ಜೊತೆಗೆ ಸೆಕ್ಯೂರಿಟಿ ಪರ್ಪಸ್ಗಾಗಿ ನಿಮಗೆ 1700 ರೂಪಾಯಿ ಎಕ್ಸ್ಟ್ರಾ ಒಂದು ಸಿಲಿಂಡ್ರ್ ಕೂಡ ನಿಮಗೆ ಸಿಗುತ್ತೆ. ಮತ್ತು ಸಣ್ಣ ಪುಟ್ಟ ಎಕ್ಸ್ಟ್ರಾ ಅಮೌಂಟು ಕೂಡ ನಿಮಗೆ ಕೈ ಸೇರುತ್ತೆ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಂದು ಫಾರಮ್ಸ್ ಅಂತ ಇದೆ ನೋಡಿ. ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಡಿಕ್ಲರೇಷನ್ ಫಾರ್ಮ್ ಅಂತ. ನಿಮಗೆ ಹಿಂದಿ ಇಂಗ್ಲೀಷ್ ಎರಡರಲ್ಲಿ ಸಿಗುತ್ತೆ. ನೀವು ಈ ಒಂದು ಫಾರ್ಮ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಮುಂದೆ ನೀವು ಲಾಸ್ಟಲ್ಲಿ ನಿಮ್ಮದು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಾದಾಗ ಈ ಒಂದು ದಾಖಲಾತಿ ಫಾರ್ಮ್ ನಿಮ್ಮ ಬಳಿ ಇರಬೇಕಾಗ್ತದೆ. ಈ ಒಂದು ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಹೆಸರು ಮತ್ತು ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಲವು ಪ್ರಶ್ನೆಗಳ ಕೇಳಿರ್ತಾರೆ. ಅಂದರೆ ನಿಮ್ಮ ಹತ್ರ ಏನೇನಿದೆ ಅಂತ ನೀವು ಅದನ್ನು ಇದೆಯಾ ಇಲ್ವಾ ಅಂತ ಎಸ್ ಆರ್ ನೋ ಅಂತ ಹಾಕಿ ನೀವು ಸಬ್ಮಿಟ್ ಮಾಡೋದಷ್ಟೇ. ಈ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಮುಂದೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ 3 ರೀತಿಯ ಗ್ಯಾಸ್ ಏಜೆನ್ಸಿಗಳು ಇರ್ತವೆ, ಇಂಡಿಯಾನೇ, ಭಾರತ್ ಗ್ಯಾಸು ಮತ್ತು HP ಗ್ಯಾಸ್ ಅಂತ. ಈಗ ನಾನು ಭಾರತ್ ಗ್ಯಾಸ್ಗೆ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ನ್ಯೂ ಕನೆಕ್ಷನ್ ಅಂತ ಇದೆ ನೋಡಿ, ಗೆಟ್ ನ್ಯೂ ಕನೆಕ್ಷನ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟೈಪ್ ಆಫ್ ಕನೆಕ್ಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಅಲ್ಲಿ ಸೆಲೆಕ್ಟ್ ಅನ್ನೋ ಒಂದು ಬಟನ್ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಉಜ್ವಲ 3.0 ನ್ಯೂ ಕನೆಕ್ಷನ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಸ್ಟೇಟ್ ಯಾವುದು ಅಂತ ಕೇಳುತ್ತೆ, ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ, ಆ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ಸೋ ಲಿಸ್ಟ್ ಅಂತ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅಂದರೆ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಅವ್ರ ಲಿಸ್ಟ್ಗಳು ಸಮೇತವಾಗಿ ಇಲ್ಲಿ ಓಪನ್ ಆಗ್ತದೆ. ಫೋನ್ ನಂಬರ್ ಸಮೇತವಾಗಿ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಆ ಒಂದು ಟಿಕ್ ಬಾಕ್ಸು ನೀವು ಪಕ್ಕದಲ್ಲಿ ಒಂದು ಕಾಲಮ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನೆಕ್ಸ್ಟು ಆಪ್ಷನ್ ಹಿಂಗೆ ಬರುತ್ತೆ. ಇಲ್ಲಿ ನೀವು ಫೋನ್ ನಂಬರ್ನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಫೋನ್ ನಂಬರು ಮತ್ತು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಲಾಗಿನ್ ಮಾಡ್ಕೋಬೇಕು. ಕ್ಯಾಪ್ಸ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ರಿಫ್ರೆಶ್ ಕ್ಯಾಚ್ ಅಂತ ಕ್ಲಿಕ್ ಮಾಡಿ ಮತ್ತೆ ಒಂದು ಹೊಸ ಕ್ಯಾಪ್ಸ ಬರುತ್ತೆ. ಇಲ್ಲಿ ಸಪೋಸು 66 - 2 ಅಂತ ಇದೆ ನೋಡಿ. ಅಲ್ಲಿ ನೀವು ಆನ್ಸರ್ ಬಂದು 64 ಅಂತ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನಂತರ ಜನರೇಟ್ OTP ಅಂತ ಮತ್ತೆ ಒಂದು ಆಪ್ಷನ್ ಬರುತ್ತೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ಮೇಲ್ಗಡೆ ಕೊಟ್ಟಿದ್ದೀರಲ್ಲ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPನ ಈಗ ಬಾಕ್ಸ್ ಓಪನ್ ಆಗ್ತಲ್ಲ ನೋಡಿ, ಈ ಒಂದು ಬಾಕ್ಸ್ಗೆ ಹಾಕಿ ಕೆಳಗಡೆ ಸಬ್ಮಿಟ್ OTP ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ನ್ಯೂ KYC ಅಂತ ಈ ರೀತಿ ಒಂದು ಬಟನ್ ಓಪನ್ ಆಗುತ್ತೆ. ಪ್ರೊಸೀಡ್ ಅಂತ ಮಾಡಿ ನಂತರ ಉಜ್ವಲ 3.0ದ KYC ಫಾರ್ಮ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ಕನ್ಸ್ಯೂಮರು ಮೈಗ್ರೇಟ್ ಫ್ಯಾಮಿಲಿನ ಅಂತ ಕೇಳುತ್ತೆ, ಅಲ್ಲಿ ನೋ ಅಂತ ಇರುತ್ತೆ, ಹಾಗೇ ಬಿಡಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಫ್ಯಾಮಿಲಿ ಐಡೆಂಟಿಫೈಯರ್ ಅಂತ ಬರುತ್ತೆ, ಅಲ್ಲಿ ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಫ್ಯಾಮಿಲಿ ಐಡೆಂಟಿಫೈಯರ್ ನಂಬರ್ ಅಂತ ಕೇಳುತ್ತೆ, ಅಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಂತರ ಪಕ್ಕದಲ್ಲಿ ಐಡೆಂಟಿಫೈಯರ್ ಸ್ಟೇಟ್ ಕೇಳುತ್ತೆ, ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ದಿ ಸ್ಕೀಮ್ ಅಂತ ಕೇಳುತ್ತೆ, ಇಲ್ಲಿ ಉಜ್ವಲ 3.0 ಜನರಲ್ಲು, ಆಧಾರ್ಸು, SC ST ಅಂತ ಬರುತ್ತೆ. ಇಲ್ಲಿ ಆಧಾರ್ಸ್ ಅಂದರೆ OBCಗೆ ಒಳಪಡ್ತಕ್ಕಂಥವ್ರು ಆಧಾರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು OBCನ ಆಧಾರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಈ ರೀತಿಯಾದಂಥ KYC ಫಾರ್ಮ್ ನಿಮಗೆ ಸಂಪೂರ್ಣವಾಗಿ ಡೀಟೇಲಾಗಿ ಓಪನ್ ಆಗುತ್ತೆ. ಇಲ್ಲಿ ಕನ್ಸಲ್ ಬಾಕ್ಸ್ ಇದೆ, ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಏನಿಲ್ಲ, ಸಿಂಪಲ್ಲು ನಿಮ್ಮ ಫ್ಯಾಮಿಲಿಯಲ್ಲಿ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಯಾರು ಸದಸ್ಯರುಗಳಿದ್ದರೆ ಅವರ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ಅಲ್ಲಿ ನಂಬರ್ ಆಫ್ ಮೇಜರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ ನೋಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಮೇಜರ್ ಮೆಂಬರ್ಗಳಿದ್ದಾರೆ ಅಂತ ಕೇಳುತ್ತೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಎಷ್ಟು ಸದಸ್ಯರುಗಳಿದ್ದಾರೆ ಅದನ್ನು ಹಾಕಿ ಕೆಳಗಡೆ ಈ ರೀತಿ ಕಾಲಮ್ ಓಪನ್ ಆಗ್ತದೆ. ಅಲ್ಲಿ ಸದಸ್ಯರ ಜೊತೆ ನಿಮ್ಗೆ ಇರ್ತಕ್ಕಂಥ ಸಂಬಂಧ ಏನು ಅಂತ ಕೇಳುತ್ತೆ. ಅಲ್ಲಿ ಸಣ್ಣಾಗಿರೋ ಸಣ್ಣು, ಡಾಟರ್ ಆಗಿರೋ ಡಾಟರು, ಆ ಥರ ಹಾಕಿ ಪಕ್ಕದಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು. ನಂತರ ಇಲ್ಲಿ ಅವರ ಆಧಾರ್ ನಂಬರ್ನ ಹಾಕಬೇಕು. ನಂತರ ಅಲ್ಲಿ ಅವರ ಏಜನ್ನು ಹಾಕಬೇಕಾಗ್ತದೆ.
ಏಜನ್ನು ಹಾಕಿದ ನಂತರ ನೀವು ಸಿಂಪಲಾಗಿ ಕೆಳಗಡೆ ಬಂದು ಆ್ಯಡ್ ನ್ಯೂ ಮೆಂಬರ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನೆಕ್ಸ್ಟೊಂದು ರೋ ಈ ಥರ ಓಪನ್ ಆಗ್ತದೆ. ಇಲ್ಲಿ ಮತ್ತೊಬ್ಬ ಸದಸ್ಯರನ್ನ ಸೇರ್ಪಡೆ ಮಾಡ್ಬೋದು. ಹೆಚ್ಚಿನ ಸದಸ್ಯರುಗಳಿತ್ತು ಅಂದರೆ ಆ ರೋಗೆ ಅವ್ರ ಆಧಾರ್ ಕಾರ್ಡ್ ನಂಬರ್ ಅವ್ರ ಹೆಸರನ್ನ ಹಾಕಿ ನೀವು ಮತ್ತೆ ಕೂಡ ಆ್ಯಡ್ ಮೆಂಬರ್ ಅಂತ ಆ್ಯಡ್ ಮಾಡಬೇಕಾಗ್ತದೆ. ಒಂದು ವೇಳೆ ನಿಮ್ಮದು ಒಬ್ಬರದೇ ಇತ್ತು ಅಂದರೂ ಕೂಡ ಹಾಗೇ ಬಿಡಿ. ನಂತರ ಕೆಳಗಡೆ ಬಂದು ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ದು 2 ಬಾಕ್ಸ್ ಇದೆ, ನೀವು ಮೇಲ್ಗಡೆ ಕ್ಲಿಕ್ ಮಾಡಬೇಡಿ, ಎರಡನೇದು ಕೆಳಗಡೆ ಬಾಕ್ಸ್ನ ಕ್ಲಿಕ್ ಮಾಡಿ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಲ್ಲಿ ಸೊಲ್ಯೂಷನ್ ಅಂತ ಆಲ್ರೆಡಿ ಮಿಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಅಲ್ಲಿ ಪಕ್ಕದಲ್ಲಿ ಫಸ್ಟ್ ನೇಮ್ ಅಂತ ಕೇಳುತ್ತೆ. ಅಲ್ಲಿ ಯಾರು ಅರ್ಜಿದಾರರು ಇರ್ತಾರೆ ಅರ್ಜಿದಾರರ ಹೆಸರನ್ನ ಹಾಕಬೇಕಾಗ್ತದೆ, ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಹೆಸರನ್ನ ಹಾಕಬೇಕಾಗ್ತದೆ. ನಂತರ ಮಿಡಲ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಕೇಳುತ್ತೆ. ಲಾಸ್ಟ್ ನೇಮ್ ಒಂದು ವೇಳೆ ನಿಮ್ದು ಇಲ್ಲ ಅಂತಂದರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮದೇನಾದರೂ ಫಾದರ್ ಇತ್ತು ಅಂದರೆ ಅವರ ಹೆಸರನ್ನ ಕೂಡ ಹಾಕ್ಬೋದು. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ನ ಮೊದಲಿಗೆ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಿಮ್ಮ ಜೂನ್ ಜುಲೈ ಅಂದರೆ ನಿಮ್ಮ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆಯೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬನ್ನಿ. ಮೂರನೇದು POA ಪ್ರೂಫ್ ಆಫ್ ಅಡ್ರೆಸ್ ಅಂತ ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ಲೀಸ್ಟಲ್ಲಿ ಇರ್ತಕ್ಕಂಥ ಇಷ್ಟು ರೆಕಾರ್ಡಲ್ಲಿ ನಿಮ್ಮ ಹತ್ರ ಯಾವುದಿದೆ ಅಂತ ಕೇಳುತ್ತೆ. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ POA ಡೀಟೇಲ್ಸ್ ಅಂತ ಕೇಳುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರು, ಹಾಗೆಯೇ ಸಂಪೂರ್ಣವಾದ ಅಡ್ರೆಸ್ಸು, ನಿಮ್ಮ ವಿಲೇಜು, ಪೋಸ್ಟು, ಹೋಬಳಿ, ತಾಲೂಕು, ನಿಮ್ಮ ಪಿನ್ ಕೋಡು, ಇಮೇಲ್ ID, ಫೋನ್ ನಂಬರು ನೀವು ಸಂಪೂರ್ಣವಾಗಿ ಫಿಲಪ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು POI ಅಂತ ಕೇಳುತ್ತೆ. ಅಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗ್ತದೆ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಕ್ಯಾಶ್ ಟ್ರಾನ್ಸ್ಫರ್ ಯಾವ ರೀತಿ ಬೇಕು ಅಂತ ಕೇಳುತ್ತೆ ನಿಮ್ಮದು. ಇಲ್ಲಿ ನೀವು ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಧಾರ್ ಕಾರ್ಡಲ್ಲಿ ಇರುವಂತೆ ಹೆಸರನ್ನ ಹಾಕಬೇಕು. ಮತ್ತು IFSC ಕೋಡು ನಿಮ್ಮದು ಖಾತೆಯಲ್ಲಿ ಇರುತ್ತಲ್ಲ IFSC ಕೋಡ್ ಅಂತೇಳಿ ಆ ಒಂದು ಕೋಡ್ನ ಹಾಕಬೇಕಾಗತ್ತೆ. ಆ ಕೋಡ್ ಹಾಕಿ ಪಕ್ಕದಲ್ಲಿ ವ್ಯಾಲಿಡೇಟ್ ಅಂತ ಮಾಡ್ಕೊಳ್ಳಿ. ನಂತರ ಬ್ಯಾಂಕ್ನ ಹೆಸರು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಅಲ್ಲಿ ಅಕೌಂಟ್ ಟೈಪ್ ಬಂದು ಸೇವಿಂಗ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಆ ಹೆಸರನ್ನ ಹಾಕಿ ನಿಮ್ಮ ಅಕೌಂಟ್ ನಂಬರ್ನ 2 ರೀತಿ ಕನ್ಫರ್ಮ್ ಅಕೌಂಟ್ ನಂಬರು ಮತ್ತು ಒಂದು ಕ್ಯಾಜುವಲ್ ಅಕೌಂಟ್ ನಂಬರು 2 ರೀತಿ ಕೇಳುತ್ತೆ, ಎರಡನ್ನೂ ಕೂಡ ಹಾಕಿ ನಂತರ ನೀವು ಕೆಳಗಡೆ ಬರಬೇಕಾಗತ್ತೆ. 6ನೇ ಸ್ಟೆಪ್ಪು ನಿಮಗೆ ಪ್ಯಾಕೇಜ್ ಯಾವ್ದು ಬೇಕು ಅಂತ ಕೇಳುತ್ತೆ. ನೀವು 14.2 kg ಇರ್ತಕ್ಕಂಥ ಗ್ಯಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 5 kg ಬೇಕಿದ್ದರೂ ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಕೆಳಗಡೆ ಬಂದು ನೀವು ರೂರಲ್ಲ ಅರ್ಬನ್ ಅಂತ ಕೇಳುತ್ತೆ. ನೀವು ಗ್ರಾಮೀಣ ಆಗಿತ್ತು ಅಂದರೆ ರೂರಲ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಂತಿಮವಾಗಿ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಯಶಸ್ವಿಯಾಗಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿದರೆ ಈ ರೀತಿಯಾದಂಥ ಫಾರ್ಮು ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಏನಿಲ್ಲ, ಒಂದು ರಿಕ್ವೆಸ್ಟ್ ID ಕೂಡ ಅಲ್ಲಿ ಜನ್ರೇಟ್ ಆಗುತ್ತೆ. ನೀವು ಇಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೋಡ್ ಉಜ್ವಲ 3.0 KYC ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ನ 300 KB ಒಳಗಿರುವಂತೆ ನೀವು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಸೇಮ್ ಅದು ಕೂಡ 300 KB ಒಳಗಿರಬೇಕು. ನಂತರ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂತ ಮೊದಲೇ ಹೇಳಿದ್ನಲ್ಲ, ಆ ಒಂದು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಆ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು ಅಂದರೆ ಆ ಒಂದು ಫಾರಮ್ನ ಫಿಲಪ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನೇಮ್ ಆಫ್ ದಿ ಅಪ್ಲಿಕೆಂಟ್ನ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ನು ಆಧಾರ್ ಕಾರ್ಡ್ ನಂಬರ್ನ ಆ ಬಾಕ್ಸ್ಗೆ ಹಾಕಬೇಕಾಗ್ತದೆ. ನಂತರ ಇಲ್ಲಿ ನೇಮ್ ಆಫ್ ದಿ ಅಪ್ಲಿಕೆಂಟ್ನ ಹೆಸರನ್ನ ಬರೀರಿ. ಸನ್ ಆಫ್ ಡಾಟರ್ ಆಫ್ ಇದ್ದರೆ ಈ ಕಡೆ ಬರೀರಿ. ಎಷ್ಟು ವರ್ಷದಿಂದ ಈ ಒಂದು ಜಾಗದಲ್ಲಿ ವಾಸವಾಗಿದ್ದರೆ ಆ ಒಂದು ಇಸ್ವಿನ ಅಲ್ಲಿ ಹಾಕಬೇಕಾಗ್ತದೆ. ಮತ್ತು ರೆಸಿಡೆನ್ಸಿ ಆಫ್ ಅಂದರೆ ಸಂಪೂರ್ಣ ಅಡ್ರೆಸ್ನ ಈ ಒಂದು ಕಾಲಮ್ಗೆ ಫಿಲಪ್ ಮಾಡಿ ನಂತರ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ ಎಸ್ ಆರ್ ನೋ ಅಂತ. ನೀವೇನಾದರೂ 10,000ಕ್ಕಿಂತ ಹೆಚ್ಚಿನ ಆದಾಯ ಹೊಂದಿದ್ದೀರಾ ಅಂತ ಕೇಳುತ್ತೆ, ಅದನ್ನು ನೋ ಅಂತ ಹಾಕಿ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ಅಂತ ಕೇಳುತ್ತೆ, ಅದನ್ನು ಕೂಡ ನೋ ಅಂತ ಹಾಕಿ. ನಿಮ್ಮ ಫ್ಯಾಮಿಲಿ ಸದಸ್ಯರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಕೇಳುತ್ತೆ, ಎಲ್ಲನೂ ಕೂಡ ನೋ ಅಂತ ಹಾಕಿ. ಹಾಗೆ ನಿಮ್ಮ ಬಳಿ 3 ವೀಲರ್ 4 ವೀಲರ್ ವೆಹಿಕಲ್ಸ್ ಇದೆಯಾ ಅಂತ ಕೇಳುತ್ತೆ. ಆಲ್ರೆಡಿ ನಿಮ್ಮ ಹತ್ರ LPG ಗ್ಯಾಸ್ ಕನೆಕ್ಷನ್ ಇದೆಯಾ ಅಂತ ಕೇಳುತ್ತೆ, ಎಲ್ಲ ಕಾಲಮ್ನು ಕೂಡ ನೋ ಅಂತ ಹಾಕಿ. ಕೆಳಗಡೆ ಬಂದು ಹೆಸರು, ಸಿಗ್ನೇಚರು, ಡೇಟು, ಪ್ಲೇಸು ಅಷ್ಟನ್ನು ಹಾಕಿ ಇದನ್ನು PDF ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಆ ಒಂದು ಕಾಲಮ್ಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ವೆರಿ ಸಿಂಪಲ್ ಆಗಿದೆ ಸ್ನೇಹಿತರೆ, ನೀವು ಕೂಡ ಇದೇ ರೀತಿ ಮಾಡಿ. ನಂತರ ಸ್ನೇಹಿತರೆ ನೀವು ಸಿಂಪಲಾಗಿ ಲಾಸ್ಟ್ನೇ ಫೈನಲ್ ಬಂದು ಫ್ಯಾಮಿಲಿ ಆಧಾರ್ ಕಾರ್ಡು ಅಂದರೆ ನೀವು ಎಷ್ಟು ಜನನ ಆ್ಯಡ್ ಮಾಡಿರ್ತೀರೋ ಅವ್ರ ಆಧಾರ್ ಕಾರ್ಡ್ನ ನೀವು ಇಲ್ಲಿ PDF ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗಿದೆ ಇಲ್ವ ಅಂತ ಮತ್ತೆ ನೀವು ಹೋಮ್ ಪೇಜ್ ಬಂದು ಅಲ್ಲಿ ಚೆಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ರಿಕ್ವೆಸ್ಟ್ ID ಬಂದಿರುತ್ತೆ ನಿಮ್ಮದೊಂದು, ಮತ್ತು ಅದ್ರ ಜೊತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಜನರೇಟ್ OTP ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ರಿಜಿಸ್ಟರ್ ಮಾಡಿದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ವೆರಿಫಿಕೇಷನ್ ಈಸ್ ಪೆಂಡಿಂಗ್ ಫಾರ್ ರಿಕ್ವೆಸ್ಟ್, ಈ ನಂಬರ್ದು ವೆರಿಫಿಕೇಷನ್ ಹಂತದಲ್ಲಿದೆ ಅಂತ ತೋರಿಸುತ್ತೆ. ಇಷ್ಟಾದ ಸ್ವಲ್ಪ ದಿನಗಳಲ್ಲೇ ನಿಮಗೆ ಏಜೆನ್ಸಿ ಕಡೆಯಿಂದ ಕಾಲ್ ಬರುತ್ತೆ, ನಿಮಗೆ LPG ಕಲೆಕ್ಷನ್ನ ತೊಗೊಳ್ಳಿ ಅಂತೇಳಿ. ಇಷ್ಟೇ ಸ್ನೇಹಿತರೆ, ವೆರಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಕೂತು ಕೂಡ ಈ ಒಂದು ಅರ್ಜಿನ ಫಿಲಪ್ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು.